ಅದೇ ತಂಡ ಆದ್ರೆ ಆಟದ ಅಡ್ಡ ಮಾತ್ರ ಚೇಂಜ್. ಯಾವ ಆಟ ಯಾವ ತಂಡ? ಬ್ರೇಕಿಂಗ್ ನ್ಯೂಸ್. ಅದೇ ತಂಡ ಆದ್ರೆ ಆಟದ ಅಡ್ಡ ಮಾತ್ರ ಬೇರೆ. ಹೈವೋಲ್ಟೇಜ್ ಕ್ಷೇತ್ರ ಮಂಡ್ಯ ಬಳಿಕ ಶಿವಮೊಗ್ಗಕ್ಕೆ ಅವರು ಶಿಫ್ಟ್ ಆಗಿದ್ದಾರೆ. ಅವರು ಅಂದ್ರೆ ಯಾರು? ಕೆಲವೇ ಕ್ಷಣಗಳಲ್ಲಿ ಇದನ್ನ ಅನಾವರಣಗೊಳಿಸ್ತೀವಿ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್. ಮಂಡ್ಯದಲ್ಲಿ ದೋಸ್ತಿಗಳು ಕಟ್ಟಿ ಹಾಕಿದ್ದಾಯ್ತು. ಈಗ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದೆ ಆ ಟೀಮ್. ಹಾಗಿದ್ರೆ ದೋಸ್ತಿಗಳಿಗೆ ಅಡ್ಡವಾಗಿರೋ ಟೀಮ್ ಯಾವುದು? ಮಂಡ್ಯದಲ್ಲಿ ದೋಸ್ತಿಗಳನ್ನ ಕಟ್ ಹಾಕಿದ್ದಾಯ್ತು. ಈಗ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದೆ ಆ ಟೀಮ್. ಶಿವಮೊಗ್ಗದಲ್ಲಿ ಪವರ್ಫುಲ್ ಮಿನಿಸ್ಟರ್ ಆಟ ಕಟ್ಟಿ ಹಾಕಲು ಆ ತಂಡ ಪ್ಲಾನ್ ಅನ್ನ ನಡೆಸಿದೆ. ಆ ತಂಡ ಬೇರೆ ಯಾವುದು ಅಲ್ಲ, 40 ಮಂದಿ ಅಧಿಕಾರಿಗಳನ್ನ ಒಳಗೊಂಡಂತಹ ಐಟಿ ತಂಡ. ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಮಂಡ್ಯದಿಂದ ಐಟಿ ಕಂಟ್ರೋಲ್ ರೂಮ್ ಈಗ ಶಿವಮೊಗ್ಗಕ್ಕೆ ಶಿಫ್ಟ್ ಆಗ್ತಾ ಇದೆ. ದೋಸ್ತಿ ಅಭ್ಯರ್ಥಿ ಮಧು ಬಂಗಾರಪ್ಪ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಎಚ್ಡಿಕೆ ಮತ್ತು ಡಿಕೆ ಶಿವಕುಮಾರ್. ಈ ಜೋಡೆತ್ತುಗಳ ಪ್ಲಾನ್ ತಲೆ ಕೆಳಗೆ ಮಾಡೋದಕ್ಕೆ ಐಟಿ ಟೀಮ್ ಸಜ್ಜಾಗಿದೆ. ಡಿಕೆ ಶಿವಕುಮಾರ್ ಎಲ್ಲೇ ಹೋದ್ರು ಡಿಕೆಗೆ ಗೊತ್ತಿಲ್ಲದಂತೆ ಟೀಮ್ ಫಾಲೋ ಮಾಡ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಜೋಡೆತ್ತುಗಳು ಎಲ್ಲೇ ಹೋದ್ರು ಐಟಿ ಟೀಮ್ ಮಾತ್ರ ಬೆನ್ನು ಬಿದ್ದಿದೆ ಅಂತ ಕಾಣುತ್ತೆ. ಈಗ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದೆಯಾ ಐಟಿ ಟೀಮ್? ಖಂಡಿತವಾಗಿದ್ದೀವಿ. ಏನಂದರೆ ಹೈ ವೋಲ್ಟೇಜ್ ರಣಕಣ ಅಂತ ಕಳ್ಸ್ಕೊಂಡಿದ್ದಂಥ ಮಂಡ್ಯ ಏನಿತ್ತು, ಮಂಡ್ಯದಲ್ಲಿ ಐ ಟಿ ಅಧಿಕಾರಿಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಕಾರ್ಯಾಚರಣೆಯನ್ನು ಮಾಡಿದ್ರು. ಅಂದರೆ ಏನು ಕಳೆದ 20 ದಿನಗಳ ಪೈಕಿ 4 ಮಂಡ್ಯದಲ್ಲಿ, ಮಂಡ್ಯದ ಸುತ್ತಮುತ್ತ ಮೈಸೂರು ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಬೆಂಗಳೂರು ಇರ್ಬೋದು, ಅಂದರೆ ಏನು ದೋಸ್ತಿಯ ಅಭ್ಯರ್ಥಿ ಏನಿದ್ದಾರೆ, ಅಭ್ಯರ್ಥಿಯ ಜೊತೆಯಲ್ಲಿ ಗುರುತಿಸ್ಕೊಂಡಂಥ ಯಾರ್ಯಾರಿದ್ರು ಅವ್ರನ್ನೆಲ್ಲರನ್ನೂ ಸಹ ಕಟ್ಟಾಕೋದಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತು. ದೊಡ್ಡ ಪ್ರಯತ್ನ ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ಕೂಡ ಆಯಿತು. ಯಾಕೆಂದರೆ ಅದೇ ರೀತಿಯಲ್ಲಿ ಅಂದರೆ ಮಂಡ್ಯದಲ್ಲಿ ಯಾವ ರೀತಿಯ ದೋಸ್ತಿ ಟೀಮನ್ನು ಕಟ್ಟಾಕಿದ್ರು, ಜೊತೆಗೆ ಹಣದ ಹೊರೆಯನ್ನ ಹರಿಸೋದಕ್ಕೆ ಯಾವ ರೀತಿಯ ಪ್ರಯತ್ನವನ್ನು ನಿಲ್ಲಿಸಿದ್ರು, ಅದೇ ರೀತಿಯಲ್ಲಿ ಈಗ ಅದೇ ಟೀಮ್ ಈಗ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿರುವಂಥದ್ದು. ಶಿವಮೊಗ್ಗದಲ್ಲೂ ಸಹ ಅದೇ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಐಟಿ ಒಂದು ಕಂಟ್ರೋಲ್ ರೂಮನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ದೋಸ್ತಿ ನಾಯಕರಾದಂಥ ಜೋಡೆತ್ತುಗಳು ಅಂತ ಕರೆಸ್ಕೊಳ್ಳುವಂಥ ಡಿಕೆ ಶಿವಕುಮಾರ್ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಇವರಿಬ್ಬರೂ ಸಹ ಮಧು ಬಂಗಾರಪ್ಪ ಗೆಲುವಿಗಾಗಿ ಪಣವನ್ನು ತೊಟ್ಟಿದ್ದಾರೆ. ಪಣವನ್ನು ತೊಟ್ಟಿರೋ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರ ಒಂದೊಂದೇ ಏನು ಗಲಾಟೆಗಳೇನಿತ್ತು, ಗಲಾಟೆಗಳನ್ನ ಹೊರಗಡೆ ತರುವಂಥದ್ದು ಇರ್ಬೋದು, ಜೊತೆಗೆ ಡೈರಿ ಪ್ರಕರಣವನ್ನು ಹೊರಗಡೆ ತರುವಂಥದ್ದು ಇರ್ಬೋದು, ಜೊತೆಗೆ ಐಟಿ ಅಧಿಕಾರಿಗಳ ಮೇಲೆ ದಾಳಿಯನ್ನು ಮಾಡುವಂಥದ್ದು, ಅಂದರೆ ಮಾತಿನ ದಾಳಿ ಏನಿದೆ ಆ ದಾಳಿಯನ್ನು ಮಾಡುವಂಥದ್ದು ಇದು ನಿರಂತರವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಕೂಡ ಇವರಿಬ್ಬರನ್ನ ಕಟ್ಟಿ ಹಾಕಬೇಕು, ಅಂದರೆ ಯಾವುದೇ ರೀತಿಯಲ್ಲಿ ಶಿವಮೊಗ್ಗದಲ್ಲೂ ಸಹ ಹಣದ ಹೊಳೆ ಹರಿಬಾರ್ದು ಅಂತೇಳಿ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಶಿವಮೊಗ್ಗದಲ್ಲಿ ಒಂದು ಬಾರಿ ಐಟಿ ದಾಳಿ ಆಗುತ್ತೆ. ದಾಳಿಯಾದ ಸಂದರ್ಭದಲ್ಲಿ ಸರಿಸುಮಾರು 7 ಕೋಟಿ ಅಷ್ಟು ಮೊತ್ತದ ಹಣವನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಅದು ದೇವೇಗೌಡರ ಕುಟುಂಬಕ್ಕೆ ಸಂಬಂಧಿಸಿದ ಒಬ್ಬ ವ್ಯಕ್ತಿಯ ಬಳಿಯಲ್ಲಿ 7 ಕೋಟಿ ಹಣವನ್ನು ವಶಕ್ಕೆ ತೆಗೆದುಕೊಳ್ಳುವಂಥದ್ದು. 7 ಕೋಟಿ ಹಣವನ್ನು ವಶಕ್ಕೆ ತೆಗೆದುಕೊಂಡಾದ ನಂತರ ಮತ್ತೆ ಐಟಿ ಟೀಮ್ ಈಗ ಅಲ್ಲಿ ವರ್ಕೌಟ್ ಅನ್ನ ಮಾಡ್ತಾ ಇರೋದು. ವರ್ಕೌಟ್ ಅನ್ನ ಮಾಡಿ ಯಾವುದೇ ರೀತಿಯ ಏನು ದೋಸ್ತಿ ಪರವಾದ ಅಭ್ಯರ್ಥಿ ಏನಿದೆ ಅಭ್ಯರ್ಥಿಗೆ ಸಹಾಯ ಆಗಬಾರ್ದು, ಒಲವು ಆಗಬಾರ್ದು ಅಂತ ಹೇಳಿ ಈಗ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಒಟ್ಟು ದೊಡ್ಡ ಕಂಟ್ರೋಲ್ ರೂಮ್ ಅನ್ನ ನಿಯಂತ್ರಣ ಮಾಡ್ತಾ ಇರುವಂಥದ್ದು. ದಿವ್ಯಾ, ಐಟಿ ಟೀಮ್ ತನ್ನ ಕೆಲಸವನ್ನ ತಾನು ಮಾಡ್ತಾ ಇದೆ ಸರಿ, ಆದ್ರೆ ಯಾರೋ ಒಬ್ಬರ ಹಿಂದೆ ಬಿದ್ದಿದೆ ಅನ್ನುವಂತಹ ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕ ಸಾಕ್ಷ್ಯಗಳು ಕೂಡ ನಮ್ಮ ಕಣ್ಮುಂದೆನೇ ಇದೆ. ಯಾಕೆ ಹೀಗೆ ನಡೀತಾ ಇದೆ? ಖಂಡಿತವಾಗಿಯೂ ಈ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ಪದೇ ಪದೇ ಐಟಿ ದಾಳಿ ಆದ ಸಂದರ್ಭದಲ್ಲಿ ಎಲ್ಲರೂ ಸಹ, ಅಂದರೆ ಕಾಂಗ್ರೆಸ್ನ ನಾಯಕರು ಇರ್ಬೋದು ಮತ್ತು JDSನ ನಾಯಕರು ಇರ್ಬೋದು, ಐಟಿ ವಿರುದ್ಧ ಹರಿಹಾಯ್ತಾರೆ. ಯಾಕೆಂದರೆ BJPಯಲ್ಲಿ ಯಾರೂ ಸಹ ತೆರಿಗೆ ವಂಚನೆಯನ್ನು ಮಾಡೇ ಇಲ್ವಾ, ಕೇವಲ ದೋಸ್ತಿ ಸರ್ಕಾರದಲ್ಲಿ ಗುರುತಿಸ್ಕೊಂಡಂಥವ್ರು ಅವರ ಜೊತೆಯಲ್ಲಿದ್ದಂಥ ಗುತ್ತಿಗೆದಾರನಿಂದ ಅವ್ರು ಮಾತ್ರ ತೆರಿಗೆ ವಂಚನೆಯನ್ನು ಮಾಡಿದ್ದಾರೆ ಅಂತೇಳಿ ವಾಗ್ದಾಳಿಯನ್ನು ನಡೆಸ್ತಾರೆ. ವಾಗ್ದಾಳಿಯನ್ನು ನಡೆಸ್ತಾ ಇರೋ ಸಂದರ್ಭದಲ್ಲಿ ಈ ಅಂಶಗಳು ಸಹ ಹೊರಗಡೆ ಬರ್ತಾ ಇರೋಂಥದ್ದು. ಅಂದರೆ ಮೊನ್ನೆ ಅಷ್ಟೇ ಕಳೆದ 3 ದಿನಗಳ ಹಿಂದೆ ಅನಂತಕುಮಾರ್ ಹೆಗಡೆ ಅವರ ಏನು ಆಪ್ತರ ಮನೆ ಮೇಲೂ ಸಹ ದಾಳಿಯನ್ನು ನಡೆಸಿ ಅಲ್ಲೂ ಸಹ ಸಾಕಷ್ಟು ಕಡತಗಳನ್ನೆಲ್ಲ ವಶಕ್ಕೆ ತೆಗೆದುಕೊಂಡಂಥದ್ದು. ಆದರೆ ಈ ಬಾರಿಯೂ ಸಹ ಶಿವಮೊಗ್ಗದಲ್ಲಿ ಹಣದ ಹೊಳೆ ಹರಿಯುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇರೋದಕ್ಕೆ ಐಟಿ ಕಂಟ್ರೋಲ್ ರೂಮ್ ಅನ್ನು ಆ ಕಡೆ ಶಿಫ್ಟ್ ಮಾಡಿದ್ದಾರೆ ಮತ್ತು ಅಲ್ಲಿ ಹೆಚ್ಚಿನ ವರ್ಕೌಟ್ ಅನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ದಿವ್ಯಾ, ಸುಮಾರು ಎಷ್ಟು ಅಧಿಕಾರಿಗಳ ತಂಡ ಈಗ ಶಿವಮೊಗ್ಗಕ್ಕೆ ಬೀಡು ಬಿಟ್ಟಿದೆ ಮುರಳಿ? ದಿವ್ಯಾ, ಈಗಾಗಲೇ ಇಬ್ಬರು IRS ಅಧಿಕಾರಿಗಳು ಮತ್ತು ಇಬ್ಬರು IAS ಅಧಿಕಾರಿಗಳು ಇವರಿಬ್ಬರು ಕೂಡ ಅಲ್ಲೇ ಅಂದರೆ ಶಿವಮೊಗ್ಗದ ಸುತ್ತಮುತ್ತ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಜೊತೆಗೆ ಟೆಲಿ ಇಂಟರ್ಸೆಪ್ಟರ್ ಅಂತ ಏನು ಹೇಳ್ತಾರೆ, ಅಂದರೆ ಯಾರಾದರೂ ಮೊಬೈಲ್ನಲ್ಲಿ ಮಾತಾಡಿದ್ರೆ ಅದನ್ನು ಯಾವ ರೀತಿ ಕ್ಯಾಪ್ಚರನ್ನು ಮಾಡ್ಬೋದು. ಯಾಕಂದರೆ ಒಬ್ಬನಿಂದ ಇನ್ನೊಬ್ಬನಿಗೆ ಹಣ ಸಾಗಾಟನ ಮಾಡುವಂಥದ್ದು ಏನಿರುತ್ತೆ ಅದನ್ನು ದೂರವಾಣಿ ಮೂಲಕವೇ ಸಹ ಮಾತಾಡೋದಾಗ ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಎಷ್ಟು ಹಣವನ್ನು ಕೊಡ್ತಾ ಇದ್ದೀನಿ ಮತ್ತು ಇಲ್ಲಿಂದ ಸಾಗಾಟ ಮಾಡಲಾಗ್ತದೆ ಅನ್ನೋ ಮಾಹಿತಿಯನ್ನೆಲ್ಲ ಐಟಿ ಅಧಿಕಾರಿಗಳು ಕಲೆ ಹಾಕ್ತಾರೆ. ಈಗಾಗಲೇ 40 ಅಧಿಕಾರಿಗಳ ತಂಡ
ಅಲ್ಲಿ ಬಿಟ್ಟಿರುವಂಥದ್ದು. ಅಂದರೆ ಹೈ ವೋಲ್ಟೇಜ್ ಅಂತ ಕರ್ಸ್ಕೊಳ್ತಿದ್ದಂಥ ರಣಕಣಗಳೇನಿತ್ತು ಅಲ್ಲೆಲ್ಲರೂ ಸಹ IT ಅಧಿಕಾರಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ, ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಶಿವಮೊಗ್ಗದಲ್ಲಿ ಭಾನುವಾರ ಸಂಜೆಗೆ ಏನು ಬಹಿರಂಗ ಪ್ರಚಾರ ಅಂತ ಆಗುತ್ತೆ, ಮತ್ತು ಸೋಮವಾರ ಮನೆ ಮನೆ ಬಾಗಿಲಿಗೆ ಒಂದು ಪ್ರಚಾರವನ್ನು ಮಾಡುವಂಥದ್ದು ಮತ್ತು ಮಂಗಳವಾರ ಮತದಾನ ಇರುವಂಥದ್ದು. ಅಷ್ಟರೊಳಗಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಟ್ಟಾಕೋಕ್ಕೆ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.